ಇವತ್ತು ಏರೋಬಿಕ್ಸಲ್ಲಿ ಟೀಚ್ ಮಾಡೋ ಮೇಡಮ್ದು ಬರ್ಡೇ ಇತ್ತು. ಸೊ ಆ ಬರ್ಡೇನ ಸರ್ಪ್ರೈಸ್ ಕೊಟ್ಟು ಕೇಕ್ ಕಟ್ ಮಾಡಿಸ್ತಾ ಇದ್ರು ಗ್ರೂಪಲ್ಲಿ. ನಾವು ರೀಸೆಂಟಾಗಿ ಅಲ್ವಾ ಜಾಯ್ನ್ ಆಗಿರೋದು, ಮ್ಯಾಮ್ ಬರ್ಡೇ ಡೇಟ್ ಗೊತ್ತಿರಲಿಲ್ಲ. ಸೊ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಹಾಗೆ ಕ್ಲಾಸು ಕೂಡ ಮುಗಿಸಿ ಅದಾದಮೇಲೆ ಮನೆಗೆ ಬಂದು ತಿಂಡಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ವಾಂಗಿಬಾತ್ ಕೂಗ್ಸೋಣ ಅಂತ ಕೂಗಿಸ್ತಾ ಇದ್ದೆ. ನಮ್ಮ ಮನೆಯಲ್ಲಿ 2 ಥರನೂ ಮಾಡ್ತೀನಿ. ಒಂದೊಂದು ಸಲ ಗೊಜ್ಜು ಮಾಡಿ ಅನ್ನ ಮಾಡ್ತೀನಿ, ಅದು ಚೆನ್ನಾಗಿರುತ್ತೆ. ಅದು ನನ್ನ ಮಗಳಿಗೆ ತುಂಬ ಇಷ್ಟ. ಇದು ಕೂಗ್ಸೋದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಇವತ್ತು ಕೂಗಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಎಲ್ಲ ಹಾಕ್ಬಿಟ್ಟು ಮಸಾಲೆ ಎಲ್ಲ ಹಾಕ್ಬಿಟ್ಟು ಕೂಗಿಸಿದ್ರೆ. ಇನ್ನು ಹಾಗೆ ಮಾಲ್ಟ್ ಮಾಡ್ಕೊತಾ ಇದ್ದೆ. ಎಲ್ಲ ಕಾಳುಗಳು ಹಾಕಿ ಮಾಡಿರೋವಂಥ ಮಾಲ್ಟು. ಇದು ನನ್ನ ಮಗಯಿಂದ ಹಿಡಿದು ಏಜಾಗಿರೋರು ಕೂಡ ತಿನ್ನಿಸ್ಬೋದು, ಕುಡಿಬೋದು, ಆ ಥರದ್ದಿದು. 2.5 ವರ್ಷದಿಂದ ಹಿಡಿದು ಏಜಾಗಿರೋರು ಕೂಡ ಕುಡಿಯೋವಂಥ ಮಾಲ್ಟ್ ಇದು. ಇನ್ನು ನಮ್ಮ ಅತ್ತೆ ಮನೆಗೆ ಹೋಗಿ ತುಂಬ ದಿನ ಆಗಿತ್ತು. ನನ್ನ ಮಗಳಿಗೆ ಟೆಸ್ಟ್ ಎಲ್ಲ ಮುಗಿದ್ಮೇಲೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಬೆಳಗ್ಗೆ ಕಾಲ್ ಮಾಡಿ ಹೋಗೋಣ ಅಂಥೇಳಿ ಹೊರಟ್ವಿ. ಮಧ್ಯಾಹ್ನ ಮಾಮೂಲಿ ಶಾಪ್ ಕ್ಲೋಸ್ ಮಾಡಿಕೊಂಡು ನನ್ನ ಮಗಳನ್ನ ಕರ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ಪಾಪ ಅವಳು ನಾನು ಬರ್ತಿದ್ದೆ ಅಂತ ಬೇಜಾರು ಮಾಡ್ಕೊತಾ ಇದ್ಲು. ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀವಿ ಅಂಥೇಳಿ ನನ್ನ ಮಗನ ಮಾತ್ರ ಕರ್ಕೊಂಡು ಹೋದ್ವಿ. ಇನ್ನು ನನ್ನ ಮಗ ಅಂತೂ ಮೂತಿ ತಾತ ಅಂತ ನೆನೆಸ್ಕೊಂಬಿಟ್ಟಿದ್ದ. ಯಾಕೋ ಸರಿ ಅಂಥೇಳಿ ಕರ್ಕೊಂಡು ಬಂದ್ವಿ. ಇಲ್ಲಿ ಮೇಘಕ್ಕ ಎಲ್ಲಿ ಅಂತ ಕೇಳ್ತಾಯಿದ್ರಿ. ಲೈವ್ ಯಾಕೆ ಮಾಡ್ತಾಯಿಲ್ಲ ಮೇಘಕ್ಕ ಅಂತ. ಮೇಘಕ್ಕ ಕೂಡ ಬಂದಿದ್ದರು ಅಲ್ಲಿ. ಸೊ ಅವರು ಬಂದಿದ್ದರು. ಚೆನ್ನಾಗಿದ್ದಾರೆ ಅಂತ ಕೂಡ ಕೇಳ್ತಾಯಿದ್ರಿ ಕೆಲವರು. ನೋಡಿ ಹೇಗಿದ್ದಾರೆ ಅಂತ. ಚೆನ್ನಾಗಿದ್ದಾರೆ. ಲೈವ್ ಮಾತ್ರ ಮಾಡ್ತಾಯಿಲ್ಲ ಅಷ್ಟೇ. ಇನ್ನು ನಮ್ಮ ನಿಧಿಗೆ ಸ್ಕೂಲ್ ಡೇ ಇದೆ ಅಂಥೇಳಿ ಅವಳು ಅಲ್ಲಿಂದ ಬರೋ ತನಕನೂ ಒಂದು 10 ಸಲ ಡ್ಯಾನ್ಸ್ನ ಮಾಡಿ ತೋರಿಸ್ತಾ ಇದ್ಲು. ಏನು ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಆ ಸ್ಟೆಪ್ಸ್ನ ರಿಪೀಟ್ ಮಾಡಿ ತೋರಿಸ್ತಾನೆ ಇದ್ಲು. ನಂದಾಗಲಿ ಮೇಘಂದಾಗಲಿ ಯೂಟ್ಯೂಬಲ್ಲಿ ಏನೇ ಅಪ್ಲೋಡ್ ಮಾಡಿದ್ರು ಫಸ್ಟು ನೋಡೋದೇ ನಮ್ಮ ಮಾವ. ಸೊ ಅವರು ಖುಷಿ ಪಡ್ತಾ ಇರ್ತಾರೆ. ಆ ವಿಡಿಯೋದಲ್ಲಿ ಏನಾದರೂ ಅವರು ಇದ್ದರೆ ಟಿ ವಿಲೂ ಕೂಡ ಹಾಕ್ಕೊಂಡು ನೋಡ್ಬೋದಲ್ಲ, ಅದಕ್ಕೆ ಅವ್ರದ್ದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನನ್ನ ಇವತ್ತಿನ ಲಾಗ್ ಇದಾಗಿತ್ತು. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.